ಇದು 1922ನೇ ಇಸ್ವಿ. ಒಂದು 14 ವರ್ಷದ ಹುಡುಗ ಲೆನರ್ಡ್ ಥಾಮ್ಸನ್ ಅಂತ. ಅವನಿಗೆ ತುಂಬ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಾನೆ. ಟೈಪ್ 1 ಡಯಾಬಿಟೀಸ್ ಅಂತ ಗೊತ್ತಾಗುತ್ತೆ. ಅವನು ತುಂಬ ದಿವಸ ಉಳಿಯಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ. ಅವನಿಗೆ ಒಂದು ಮಿರಾಕಲ್ ಡ್ರಗ್ ಅಂತ ಕೊಡ್ತಾರೆ. ಸೊ ಈ ಮಿರಾಕಲ್ ಡ್ರಗ್ ಕೊಟ್ಟು ಒಂದು ಸ್ವಲ್ಪ ದಿವಸಕ್ಕೆ ಅವನು ಪೂರ್ತಿ ವಾಸಿ ಆಗ್ತಾನೆ, ಮನೆಗೆ ಹೋಗ್ತಾನೆ. ಯಾವುದು ಈ ಮಿರಾಕಲ್ ಡ್ರಗ್ ಅಂತ ಅಂದರೆ ಇದೇ ಇನ್ಸುಲಿನ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವೀಕ್ಷಾ, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್. ನಾನಿವತ್ತು ಟೈಪ್ಸ್ ಆಫ್ ಇನ್ಸುಲಿನ್ ಮತ್ತು ಇನ್ಸುಲಿನ್ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್, ಅದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟೈಪ್ಸ್ ಆಫ್ ಇನ್ಸುಲಿನ್ನಲ್ಲಿ ಯಾವ ರೀತಿ ಇದೆ? ಸೊ ಇದರಲ್ಲಿ 3 ಥರ ಅಂತ ಹೇಳ್ಬೋದು. ಒಂದು ಬೋಲಸ್ ಇನ್ಸುಲಿನ್ ಅಥವಾ ಪ್ರೀ ಮೀಲ್ ಇನ್ಸುಲಿನ್ ಅಂತ ಹೇಳ್ತೀವಿ. ಇದು ಊಟಕ್ಕೆ ಮುಂಚೆ ತಗೊಳ್ಳೋ ಅಂಥ ಇನ್ಸುಲಿನ್. ಇದರಲ್ಲಿ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಮತ್ತು ರೆಗ್ಯುಲರ್ ಇನ್ಸುಲಿನ್ ಅಂತ ಬರುತ್ತೆ. ಇನ್ನೊಂದು ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಹೇಳ್ತೀವಿ. ಇದು ಯೂಶಲಿ ಒಂದು 15ರಿಂದ 30 ನಿಮಿಷ ಮುಂಚೆ ತೊಗೊಳ್ಬೇಕಾಗತ್ತೆ. ಒಂದು 6ರಿಂದ 8 ಗಂಟೆ ಕಾಲ ಇದು ವರ್ಕ್ ಆಗುತ್ತೆ. ಎರಡನೇದು ಬೇಸಲ್ ಇನ್ಸುಲಿನ್ ಅಂತ ಹೇಳ್ತೀವಿ. ಸೊ ಈ ಬೇಸಲ್ ಇನ್ಸುಲಿನ್ನು ಇದರಲ್ಲಿ 3 ವಿಧ ಇದೆ. ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಮತ್ತು ಲಾಂಗ್ ಆ್ಯಕ್ಟಿಂಗ್ ಮತ್ತು ಅಲ್ಟ್ರಾ ಲಾಂಗ್ ಆ್ಯಕ್ಟಿಂಗ್ ಅಂತ. ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಅನ್ನೋದು ಒಂದು 18ರಿಂದ 20 ಗಂಟೆ ಕಾಲ ವರ್ಕ್ ಆಗುತ್ತೆ. ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಒಂದು 24 ಗಂಟೆ ತನಕ ವರ್ಕ್ ಆಗುತ್ತೆ. ಅಲ್ಟ್ರಾ ಲಾಂಗ್ ಆ್ಯಕ್ಟಿಂಗ್ ಅನ್ನೋದು 42 ಗಂಟೆಗಳ ಕಾಲ ವರ್ಕ್ ಆಗುತ್ತೆ. ಇನ್ನೊಂದು ಪ್ರೀ ಮಿಕ್ಸ್ಡ್ ಇನ್ಸುಲಿನ್ ಅಂತ ಹೇಳ್ತೀವಿ. ಇದರಲ್ಲಿ ರ್ಯಾಪಿಡ್ ಆ್ಯಕ್ಟಿಂಗ್ ಅಥವಾ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್, ಅದರ ಜೊತೆಗೆ ಇಂಟರ್ಮೀಡಿಯೇಟ್ ಅಥವಾ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಇದನ್ನು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಇದು ಯೂಶಲಿ ದಿನಕ್ಕೆ 1 ಸಲ ಅಥವಾ 2 ಸಲ ತೊಗೊಳ್ಬೇಕಾಗತ್ತೆ. ಸೊ ಇದು ಟೈಪ್ಸ್ ಆಫ್ ಇನ್ಸುಲಿನ್ ಬಗ್ಗೆ. ಈಗ ಕೆಲವೊಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್, ಅಂದರೆ ಇನ್ಸುಲಿನ್ ಯಾವ ರೀತಿ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇನ್ಸುಲಿನ್ನ ನಾವು ಎಲ್ಲಿ ಸ್ಟೋರ್ ಮಾಡಬೇಕು, ಎಲ್ಲಿ ಇಡಬೇಕು ಇನ್ಸುಲಿನ್ನ? ಸೊ ಇನ್ಸುಲಿನ್ನ ಯಾವಾಗಲೂ ಫ್ರಿಜ್ಜಲ್ಲಿ ಇಡಬೇಕು. ಅದು 2ರಿಂದ 8 ಡಿಗ್ರಿ ಸೆಲ್ಸಿಯಸ್ ಈ ಟೆಂಪ್ರೇಚರ್ ರೇಂಜಲ್ಲಿ ಅದು ಮೇಂಟೈನ್ ಆಗಬೇಕು. ಸೊ ಇನ್ಸುಲಿನ್ನ ಯೂಶಲಿ ನಾವು ಡೋರ್ ಭಾಗದಲ್ಲಿ, ಈ ಬಾಗಿಲಿರುತ್ತಲ್ಲ ಫ್ರಿಜ್ದು ಬಾಗಿಲಿನ ಭಾಗದಲ್ಲಿ ಇಡಬೇಕು. ಮತ್ತು ಇನ್ಸುಲಿನ್ನ ಯಾವತ್ತೂ ಫ್ರೀಝರಲ್ಲಿ ಇಡಬಾರ್ದು. ನಿಮ್ಮದು ಅನ್ನ ಸಾರು ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗದೆ ಇರಲಿ ಅಂತ ಬೇರೆ ಜಾಗದಲ್ಲಿ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸೊ ಡೋರಲ್ಲಿ ಇಟ್ಟರೆ ಒಳ್ಳೆಯದು. ಕೆಲವೊಂದು ಮನೆಗಳಲ್ಲಿ ಫ್ರಿಡ್ಜ್ ಇರೋದಿಲ್ಲ ಅಥವಾ ತುಂಬ ಕಾಲ ಕರೆಂಟ್ ಹೋಗುತ್ತೆ, 10ರಿಂದ 12 ಗಂಟೆಗಳ ಕಾಲ ಕರೆಂಟ್ ಇರೋದಿಲ್ಲ. ಸೊ ಇಂಥವ್ರು ಏನು ಮಾಡ್ಬೋದು, 2 ಪಾಟ್ ಅಥವಾ 2 ಮಡಿಕೆಗಳನ್ನು ತೊಗೊಳ್ಬೋದು. ದೊಡ್ಡ ಮಡಿಕೆಯಲ್ಲಿ ನೀವು ಮರಳು ತುಂಬಿಸಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸಣ್ಣ ಮಡಿಕೆ ತೊಗೊಳ್ಳಿ, ಆ ಮಡಿಕೆಯಲ್ಲಿ ನೀರು ಹಾಕಿ ಇನ್ಸುಲಿನ್ ವಯಲ್ ಏನಿರುತ್ತೆ ಅದನ್ನು ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಚೆನ್ನಾಗಿ ಸುತ್ತಿಟ್ಟು ಆ ಚಿಕ್ಕ ಮಡಿಕೆಯಲ್ಲಿ ಏನು ನೀರಿರುತ್ತೆ ಅದ್ರ ಒಳಗಿಟ್ಟರೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಈ ಇನ್ಸುಲಿನ್ ಬೇರೆ ಬೇರೆ ರೀತಿ ತೊಗೊಳ್ಬೋದು. ಸೊ ಒಂದು ನಮಗೆ ಇದು ಸಿರಿಂಜ್ ಅಂತ ಹೇಳ್ತೀವಿ, ವಯಲ್ ಮತ್ತು ಸಿರಿಂಜ್ ಉಪಯೋಗಿಸಿ ನೀವು ಇನ್ಸುಲಿನ್ನ ತೊಗೊಳ್ಬೋದು. ಸೊ ಎರಡನೇ ರೀತಿ ನೀವು ಪೆನ್ ಕೂಡ ಉಪಯೋಗಿಸ್ಬೋದು. ಸೊ ಪೆನ್ ಅಂತಂದರೆ ಈ ಥರ ಇರುತ್ತೆ. ಸೊ ಪೆನ್ನಲ್ಲಿ ಅಥವಾ ವಯಲ್ ಆ್ಯಂಡ್ ಸಿರಿಂಜ್. ಮತ್ತು ಈ ವಯಲ್ ಆ್ಯಂಡ್ ಸಿರಿಂಜಲ್ಲಿ ನಿಮಗೆ 2 ರೀತಿ ಬರುತ್ತೆ. ಒಂದು 40 ಇಂಟರ್ನ್ಯಾಷನಲ್ ಯೂನಿಟ್, ಇನ್ನೊಂದು 100 ಇಂಟರ್ನ್ಯಾಷನಲ್ ಯೂನಿಟ್. ಸೊ ಈ 40 ಇಂಟರ್ನ್ಯಾಷನಲ್ ಯೂನಿಟ್ ಜೊತೆ ನೀವು 40 ಇಂಟರ್ನ್ಯಾಷನಲ್ ಯೂನಿಟ್ದು ಸಿರಿಂಜನ್ನೇ ಉಪಯೋಗಿಸ್ಬೇಕು. ಸೊ ಇದ್ರ ಮೇಲೆ ಡಬ್ಬದ ಮೇಲೆ ಬರೆದಿರುತ್ತೆ 40 IU ಅಂತ. ಇವನ್ ನಿಮ್ಮದು ಈ ಸಿರಿಂಜ್ ಮೇಲೂ ಬರೆದಿರುತ್ತೆ 40 ಅಂತ. ಮತ್ತು ಇದು ರೆಡ್ ಕ್ಯಾಪ್ ಇರುವಂಥ ಸಿರಿಂಜನ್ನು ಉಪಯೋಗಿಸ್ಬೇಕು. ಅದೇ ರೀತಿ ನೀವು 100 ಇಂಟರ್ನ್ಯಾಷನಲ್ ಯೂನಿಟ್ದು ಉಪಯೋಗಿಸ್ತಾ ಇರೋ ಹಾಗಿದ್ರೆ ನೀವು ಈ ಸಿರಿಂಜ್ ಕೂಡ 100 IUದೇ ಉಪಯೋಗಿಸ್ಬೇಕು. ಇದು ಒಂಥರ ಆರೆಂಜ್ ಕ್ಯಾಪ್ ಇರುತ್ತೆ. ಸೊ ಇದನ್ನೇ ನೀವು ಉಪಯೋಗಿಸ್ಬೇಕು. ಸೊ ಇದರ ಜೊತೆ ಇದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ಸೊ ಎಷ್ಟು ಇಂಟರ್ನ್ಯಾಷನಲ್ ಯೂನಿಟ್ದು ಇನ್ಸುಲಿನ್ ಇರುತ್ತೆ ಅದರ ತಕ್ಕಂಥ ಸಿರಿಂಜನ್ನೇ ನೀವು ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್, ಹೇಗೆ ನೀವು ಇನ್ಸುಲಿನ್ನ ತೊಗೊಳ್ಳೋದು, ಸೊ ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಇನ್ಸುಲಿನ್ನ ನೀವು ನಿಮ್ಮ ಡಾಕ್ಟ್ರು ಎಷ್ಟು ಯೂನಿಟ್ಸ್ ಹೇಳಿರ್ತಾರೆ ಅದನ್ನು ಈ ವಯಲ್ಲಿಂದ ನೀವು ಎಷ್ಟು ಇನ್ಸುಲಿನ್ ಬೇಕೋ ಅದು ಮಾರ್ಕಿಂಗ್ಸ್ ಇರುತ್ತೆ, ಆ ಮಾರ್ಕಿಂಗ್ ಅಷ್ಟು ನೀವು ಇನ್ಸುಲಿನ್ನ ಎಳ್ಕೊಳ್ಬೇಕು. ಸೊ ಅದಾದಮೇಲೆ ಈ ಕ್ಯಾಪ್ನ ತೆಗಿಬೇಕು. ಈ ಕ್ಯಾಪ್ನ ಎರಡನ್ನು ತೆಗೆದ ಮೇಲೆ ನೀವು
90 ಡಿಗ್ರಿ. ಸೊ ಈ ಕೈ ಭಾಗದ 90 ಡಿಗ್ರಿ ನೀವು ಕೈ ಮೇಲೆ ತೊಗೊಳ್ತಾ ಇದ್ದೀರಾ ಅಂದರೆ 90 ಡಿಗ್ರಿ ಆ್ಯಂಗಲಲ್ಲಿ ಇದು ಒಳಗಡೆ ಹೋಗಬೇಕು. ಸೊ ಒಂದ್ಸಲ ಒಳಗಡೆ ಹೋದ್ಮೇಲೆ ಈ ಪ್ಲಂಜರ್ ಅಂತ ಏನಿರುತ್ತೆ ಇದನ್ನು ಪೂರ್ತಿ ನೀವು ಪುಷ್ ಮಾಡಬೇಕಾಗತ್ತೆ. ಸೊ ಈ ನೀವು ಪುಷ್ ಮಾಡಾದ್ಮೇಲೆ ನೀವು 10 ಸೆಕೆಂಡ್ 10 ಸೆಕೆಂಡ್ ರೂಲ್ ಅಂತ ಹೇಳ್ತೀವಿ. 10 ಸೆಕೆಂಡ್ಗಳ ಕಾಲ ನೀವು ವೆಯ್ಟ್ ಮಾಡಬೇಕು. 1 to 10 ನೀವು ಕೌಂಟ್ ಮಾಡಬೇಕಾಗತ್ತೆ. ಸೊ ಏನಕ್ಕೆ ಅಂತ ಅಂದರೆ ಈ ಇನ್ಸುಲಿನ್ ಅನ್ನೋದು ತುಂಬ ಕಾನ್ಸಂಟ್ರೇಟೆಡ್ ಲಿಕ್ವಿಡ್. 1 ml ಅಲ್ಲಿ ಆಲ್ಮೋಸ್ಟ್ 100 ಯೂನಿಟ್ಸ್ ಅಷ್ಟು ಇನ್ಸುಲಿನ್ ಇರುತ್ತೆ. ಸೊ ಈವನ್ ಒಂದು ಡ್ರಾಪ್ ಅಷ್ಟು, ಒಂದು ಹನಿಯಷ್ಟು ಇನ್ಸುಲಿನ್ನು ವೇಸ್ಟ್ ಆಯಿತು ಅಂದರೆ ನಿಮಗೆ ಕರೆಕ್ಟ್ ಡೋಸ್ ಇನ್ಸುಲಿನ್ ಮೈ ಒಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ 10 ಸೆಕೆಂಡ್ ತನಕ ನೀವು ಕೌಂಟ್ ಮಾಡಬೇಕಾಗತ್ತೆ. ಸೊ ಕೌಂಟ್ ಮಾಡಾದಮೇಲೆ ಇದನ್ನು ತೆಗಿಬೋದು. ಸೊ ನೆಕ್ಸ್ಟ್ ಇನ್ಸುಲಿನ್ನ ನೀವು ಯಾವ್ಯಾವ ಭಾಗದಲ್ಲಿ ತೊಗೊಳ್ಬೋದು. ಸೊ ಯೂಶಲಿ ನೀವು ಹೊಟ್ಟೆ ಭಾಗದಲ್ಲಿ ಅಬ್ಡಮನ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ನೀವು ತೊಗೊಂಡ್ರೆ ಅದರದ್ದು ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಾಗತ್ತೆ. ನೀವು ಒಕ್ಕಳಿಂದ 2 ಫಿಂಗರ್ ಗ್ಯಾಪ್ ಬಿಟ್ಟು ಯು ಶೇಪಲ್ಲಿ ನೀವು ಇನ್ಸುಲಿನ್ನ ಹಾಕ್ಕೊಳ್ಬೋದು. ಅದು ಬಿಟ್ಟರೆ ಕೈಯಿನ ಹೊರಭಾಗ, ಔಟರ್ ಆಸ್ಪೆಕ್ಟ್ ಆಫ್ ದಿ ಆರ್ಮ್ ಮತ್ತು ತೊಡೆಯ ಹೊರಭಾಗ, ಇದೆಲ್ಲ ನೀವು ಇನ್ಸುಲಿನ್ ಹಾಕ್ಕೊಳ್ಳೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗುವಂತಹ ಜಾಗಗಳು. ಸೊ ಇದರ ಜೊತೆಗೆ ನೀವು ಇನ್ನೊಂದು ಮಾಡಬೇಕು, ಸೈಟ್ ರೊಟೇಷನ್ ಅಂತ. ಸೊ ಸೈಟ್ ರೊಟೇಷನ್ ಅಂತ ಅಂದರೆ ಏನು? ಸೊ ಪ್ರತಿ ದಿವಸನೂ ನೀವು ಒಂದೇ ಜಾಗದಲ್ಲಿ ಇನ್ಸುಲಿನ್ನ ತಗೊಳ್ಳೋ ಹಾಗಿಲ್ಲ. ಕೆಲವ್ರಿಗೆ ಒಂದು ದಿವಸದಲ್ಲಿ 3 ರಿಂದ 4 ಸಲ ಇನ್ಸುಲಿನ್ ತೊಗೊಳ್ಬೇಕಾಗತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಒಂದೇ ಜಾಗದಲ್ಲಿ ತೊಗೊಳ್ತಾ ಇದ್ದೀರಾ, ಅಕಸ್ಮಾತ್ ನೀವು ಆರ್ಮ್, ಔಟರ್ ಆಸ್ಪೆಕ್ಟ್ ಆಫ್ ದ ಆರ್ಮಲ್ಲೇ ತೊಗೊಳ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ 2 ಫಿಂಗರ್ಸ್ ಗ್ಯಾಪ್ ಬಿಡಬೇಕು. ಸೊ ಫಸ್ಟ್ ಡೋಸ್ ಇಲ್ಲಿ ತೊಗೊಂಡಿದ್ರೆ 2 ಫಿಂಗರ್ ಗ್ಯಾಪ್ ಬಿಟ್ಟು ಮತ್ತೆ ಸೆಕೆಂಡ್ ಡೋಸ್ ಇಲ್ಲಿ ಆ ಥರ ತೊಗೊಳ್ಬೇಕು. ಇಲ್ಲ ನೀವು ಒಂದು ದಿವಸ ಇಲ್ಲಿ ರೈಟ್ ಆರ್ಮ್ ತೊಗೊಳ್ತೀರಾ, ಒಂದು ದಿವಸ ಲೆಫ್ಟ್ ಆರ್ಮ್ ತೊಗೊಳ್ತೀರಾ, ಒಂದು ದಿವಸ ಅಬ್ಡಮನಲ್ಲಿ ತೊಗೊಳ್ತೀರಾ, ಒಂದು ದಿವಸ ಕಾಲಿಗೆ ತೊಗೊಳ್ತೀರಾ, ಆ ಥರ ಸೈಡ್ಸ್ನ ನೀವು ರೊಟೇಟ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇದು ಕೆಲವೊಂದು ನಿಮಗೆ ಇನ್ಸುಲಿನ್ ತೊಗೊಳ್ಬೇಕಾಗಿರುವಂತಹ ಅಡ್ಮಿನಿಸ್ಟ್ರೇಷನ್ದು ಕೆಲವೊಂದು ನಿಮಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.